ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಈಸ್ಟ್ ರೈಡರ್. ಹಾಗೆ ನನ್ನ ಹೆಸರು ಮೋನಿಶ್. ಇವತ್ತು ನಾನು ಈಗ ಜೋಗ್ ಫಾಲ್ಸ್ ಹತ್ರದಿಂದ ಹೊರಡ್ತಾ ಇದ್ದೀನಿ. ಸೊ ಇಲ್ಲಿಗೆ ಹೆಂಗೆ ಬಂದು ಏನು ಕತೆ ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿ ಗೊತ್ತಾಗುತ್ತೆ. ಸೊ ಜೋಗ್ ಫಾಲ್ಸಿಗೆ ಟಾಟಾ ಬಾಯ್ ಬಾಯ್. ಆನ್ ದ ವೇ ಒಂದು ಚಿಕ್ಕದೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಅದನ್ನು ನೋಡೋಣ. ಆಮೇಲೆ ಹಾಗೆ ಗೋಕರ್ಣ. ಸೊ ಬಾಯ್ ಬಾಯ್ ಜೋಗ್ ಫಾಲ್ಸ್. ಸೊ ಕಾಣ್ಬೋದು ಇಲ್ಲಿಂದನೇ ನಿಮಗೆ, ಎಲ್ಲಿ ಇಲ್ಲಿಂದನೇ ಕಾಣ್ಬೋದು. ನೋಡಿಲ್ಲ ಅಂತಂದರೆ ನನ್ನ ಪ್ರೀವಿಯಸ್ ವ್ಲಾಗ್ ನೋಡ್ರಪ್ಪ, ಅದರಲ್ಲಿ ಡ್ರೋನ್ ಶಾಟ್ಸ್ ಎಲ್ಲ ಐತೆ. ವೆಹಿಕಲೆಲ್ಲ ನಡಗಿಸ್ಕೊಂಡು ಡ್ರೋನ್ ಶಾಟ್ಸ್ ತೆಗೆದಿದ್ದೀನಿ. ಸೊ ಬನ್ನಿ ಹೋಗೋಣ. ಬಾಯ್ ಬಾಯ್ ಜೋಗ್ ಫಾಲ್ಸ್, ಟಾಟಾ, ಮತ್ತೊಮ್ಮೆ ಸಿಗೋಣ. ಸೊ ಇದಾಗಿತ್ತು ಜೋಗ್ ಫಾಲ್ಸಿನ ಕತೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಬಂದ್ಬಿಟ್ಟು ನಿಮಗೆ ಹೇಳ್ದ ಹಾಗೆ ಗೋಕರ್ಣ ಎಲ್ಲ ಪ್ಲ್ಯಾನಿಂಗ್ ಇದೆ. ಸೊ ಗೋಕರ್ಣದಲ್ಲಿ ಸ್ಟೇ ಇವತ್ತು ನೈಟು. ಬನ್ನಿ, ಮಳೆಗಳೇ ಬರೋಂಗೈತೆ. ಫಾಗ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇನ್ನು 1 hour 60 ಕಿಲೋಮೀಟರ್. 60 ಕಿಲೋಮೀಟ್ರು 1 hour ಹೊಡೆಯೋಕ್ಕಾಗತ್ತಾ? ಆಗಲ್ಲ, ಕಷ್ಟ ಐತೆ. ನೋಡೋಣ, ಸರ್ಕಸ್ ಮಾಡುವ. ಸರ್ಕಸ್ ಒಂದು ಒಳ್ಳೆ ಟೀ ಹಾಕೊಂಡಿದ್ದಾಯಿತು. ಈಗ ಟೈಮ್ 5 ಗಂಟೆ ಕರೆಕ್ಟಿಗೆ. ನೋಡೋಣ, ನಾವು ಮೆತ್ತಗೆ ಬರೋ, ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವಿ. ಆಮೇಲೆ ಮಳೆ ಮಾತ್ರ ಬರ್ತಾನೇ ಐತಿ. ಇವಾಗ ಬಚ್ಚಲ್ ಮನೆ ಇದ್ದಂಗೆ ಐತಿ. ಈಗ ಎಲ್ಲ ಪ್ಯಾಕ್ ಆಯಿತು, ಎಲ್ಲ ರೆಡಿ. ಸೊ ಜಸ್ಟ್ ಹೋಗ್ತಾ ಇರೋದೆ ಮಳೆಯಲ್ಲಿ, ಜಸ್ಟ್ ವೈಬಿಂಗ್ ಆ್ಯಂಡ್ ಗೋಯಿಂಗ್ ಆನ್. ಮೆತ್ತಗೆ ಹೋಗೋ ಬಿದ್ದಿದ್ಯಾ ವಿಡಿಯೋ ಮಾಡೋ ನೋಟ. ಒಳ್ಳೆ ಭೂತ ಹೋದಂಗೆ ಹೋಯ್ತವನೆ. ನಮ್ಮ ಸ್ಲಿಪ್ಪರಿ ರೋಡ್ಸು, ಸ್ವಲ್ಪ ನೋಡ್ಕೊಂಡು ಗಾಡಿ ಓಡಿಸ್ಬೇಕೀಗ. ಹೈವೇಲೆಲ್ಲ ಓಡಿಸ್ದಂಗಲ್ಲ ಇವೆಲ್ಲ, ಘಾಟ್ ಸೆಕ್ಷನ್ ಬೇರೆ ಮೊದಲೇ. ಕ್ರೇಜಿ ಆಗಿದೆ ಮಾತ್ರ. ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಓದ್ತಾ ಇರೋದೆ. ಸೊ ಡ್ರೋನ್ ಆಡಿಸ್ಬೇಕಾದ್ರೆ ಜೋಗ್ ಫಾಲ್ಸಲ್ಲಿ ಕೈ ಕಾಲು ಮೇಲೆ ಕೆಳಗೆ ಎಲ್ಲ ಕಡೆ ಅಲ್ಲಾಡ್ತಾಯಿತ್ತು. ಯಪ್ಪ ಸ್ವಾಮಿ, ಆ ಸಾಹಸ ಮಾಡಿದ್ದಂತೂ ಬೇಡ ಕತೆ. ಗಡ ಅಂತ ಕೈ ನಡುಗ್ತಾ ಐತೆ, ಅದೇ ಒಡಕಾತೈತೆ. ಆದರೂ ಆರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಫಾಲ್ಸು ಸಕ್ಕತ್ತಾಗಿ ಹರಿತದೆ ಮಾತ್ರ ಫಾಲ್ಸು. ಅಲ್ಲೊಂದು ಹೋಯ್ತು ಫಾಲ್ಸು. ಸೊ ಹಿಂಗೆ ಮಳೆ ಕಾಲದಲ್ಲಿ ಹಿಂಗೆ ಬರ್ತಾನೆ ಇರುತ್ತೆ ಫಾಲ್ಸು. ನಿಮ್ಮದಕ್ಕೋಸ್ಕರ ಅಂದ್ಬಿಟ್ಟು ವಾಪಸ್ ಬಂದೆ. ಫಾಲ್ಸ್ ಮುಚ್ಚ, ನೀರು ನೋಡಿ ಎಷ್ಟು ಫ್ರೆಶ್ ಆಗಿ ಹರಿತದೆ ಮೇಲಿಂದ. ಕಾಣಿಸ್ತಾ ಇದೆಯಾ? ಏನು ಕಾಣಿಸ್ತಾ ಇದೆಯೋ ಏನು ಕತ್ತೇನೋ. ಕ್ರೇಜಿ ಆಗಿದೆ ಇದು 1 hour. ಫುಲ್ಲು ಸ್ನೋ ಕೂತ್ಕೊಬಿಟ್ಟೈತೆ. ಗಾಳಿನೂ ಹೆವಿಯಾಗಿ ಬರ್ತೈತೆ ಅಂತಾನೆ ಇಟ್ಕೊಳ್ಳಿ. ಆದರೆ ನೋಡ್ರಿ ಹೆಂಗೈತೆ, ಬೇರೆ ಮಾತೇ ಇಲ್ಲ. ಇಷ್ಟ ಆಯ್ತು ಈ ರೈಡು. ಲೋ ನೀರು ಬೀಳ್ತಾಯ್ತೋ, ನೀರು ಇದ್ರ ಮೇಲೆ ನೀರಾಯ್ತೋ. ಫಾಗ್ ಆದರೇನು ಬಿಸಿಲಾದರೇನು ಎಲ್ಲ ಒಂದೇ, ಓದ್ತಾ ಇರೋದೆ. ಯವ್ವ ಗಾಳಿ. ಗ್ಲಾಸ್ ಹಾಕ್ಕೊಂಡ್ರೆ ಏನೂ ಕಾಣಿಸಲ್ಲ. ತೆಗೆದುಬಿಟ್ಟೆ ಓಡಿಸೋಣ ಗುರು. ಮೊದಲೇ ಫಾಗು, ಕೋತಿಗಳಿರ್ತವೆ, ಎಚ್ಚರಿಕೆ.
ಆ್ಯಕ್ಚುಲಿ ಇದು ವ್ಯೂ ಪಾಯಿಂಟ್. ಇದು ಕೆಳಗಡೆ ಎಲ್ಲ ಇದಿದೆ, ಏನಂತಾರೆ ಶರಾವತಿ ರಿವರ್. ಇದು ಫುಲ್ಲು ಏನೂ ಕಾಣಿಸ್ತಾ ಇಲ್ಲ, ಎಲ್ಲಿ ಎಲ್ಲ ಮುಚ್ಕೊಂಬಿಟ್ಟೈತೆ. ಇಷ್ಟೇ ಕಾಣಿಸೋದು ನೋಡಿ, ಅದೇ ವ್ಯೂ ಪಾಯಿಂಟು ಮಚ್ಚ. ಆ್ಯಕ್ಚುಲಿ ಶರಾವತಿ ವ್ಯಾಲಿ ಫುಲ್ಲು ಕಾಣಿಸುತ್ತೆ. ಇದು ಸೌಂಡ್ ಬರ್ತೈತ ನೀರ್ದು? ಅದೇ ನಡಿ ಹೋಗೋಣ, ಕೋತಿಗಳು ಬರ್ತಾವದೆ. ಏನಾಗೈತಪ್ಪ ಇಲ್ಲಿ? ಏನಕ್ಕೆ ಹಿಂಗೆ ಇಟ್ಟವ್ರೆ? ಏನೋ ಆಗಿದೆ, ಏನಾಗಿದೆ? ಓ ಫಕ್ ಗುರು, ಏನು ಗುರು ಇದು? ಸೈಕಾಗಿ ಬಿದ್ದವನಲ್ಲ ಗುರು. ಸೊ ದೊಡ್ಡ ಗಾಡಿಯವರು ನೋಡ್ಕೊಂಬರ್ಬೇಕು ಗುರು, ಈ ಕಡೆ ಪ್ಲೇಸ್ಗಳಲ್ಲೆಲ್ಲ ಹೆಂಗೆ ದಬಾಕೊಂಡೈತೆ ನೋಡ್ರಿ. ಅದೇನಾದರೂ ಆ ಕಡೆ ಲ್ಯಾಂಡ್ಸ್ಕೇಪಲ್ಲೆಲ್ಲ ತಗ್ಲಾಕೊಂಡಿದ್ದು ಏನು, ಕೆಳಗಡೆ ನೀರಿರೋ ಪ್ಲೇಸಲ್ಲಿ ಹೋಗಿ ಬಿದ್ದೋಗಿದ್ರೆ ಹೆಂಗೆ ಕತೆ? ಓ ವಾ, ಮಜಾ ಹೆಂಗೈತೆ? ಹಾಂ ಮುಂದೆ ನಮ್ಮ ಸೈಕ್ ಆಗೈತೆ ಅಲ್ಲಿ ಕುಸುಮ. ಸೊ ಫಾಲ್ಸ್ ನೋಡ್ಬೋದು, ಕಾಣಿಸ್ತಾ ಏನೋ ಗೊತ್ತಿಲ್ಲ. ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಹೈಟರಿಂದ ಮಸ್ತಾಗಿ ಬೀಳ್ತದೆ ಫಾಲ್ಸು. ಸೊ ಸೈಕ್ ಮಾತ್ರ ಸಖತ್ತಾಗೈತೆ ನೋಡೋಕ್ಕೆ. ಅಪ್ಪಿತಪ್ಪಿ ಈ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸಿಲ್ಲ ಅಂತಂದರೆ ಫೋಟೋ ಪಿಕ್ ಹಾಕ್ತೀನಿ ನೋಡಿ ಪಕ್ಕದಲ್ಲೇ, ಎಷ್ಟು ಬ್ಯೂಟಿಯಾಗಿ ಕಾಣಿಸಿದೆ ಅಂತ ಅಂದ್ಬಿಟ್ಟು. ಮಳೆಗಾಲದಲ್ಲಿ ಬಂದರೆ ಇದೊಂದು ಅಡ್ವಾಂಟೇಜ್, ಎಲ್ಲಂದ್ರೆ ಫಾಲ್ಸ್ ಬರ್ತಾನೇ ಇರುತ್ತೆ. ದ ಅನ್ಟಚ್ಡ್ ಹೆವೆನ್ ಹೊನ್ನಾವರ ನೋಡಿ ಎಷ್ಟು ಸಖತ್ತಾಗಿದೆ. ಇಲ್ಲೊಂದು ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ. ಇದು ಸಖತ್ತಾಗಿದೆ ಮಾತ್ರ. ಇಲ್ಲಿ ನೋಡಿ ಮುಂದೆ, ಅದೇ ಇಲ್ಲಿ ನೋಡಿ ಮುಂದೆ ನೋಡಿ, ಇಲ್ಲಿ ಎಷ್ಟು ಸಖತ್ತಾಗಿದೆ. ಸೊ ಇದು ಬ್ರಿಡ್ಜು. ಸೊ ಬ್ರಿಡ್ಜ್ ಮೇಲೆ ಒಂದು ರೌಂಡ್ ಹೋಗೋಣ. ಮಸ್ತ್ ಕ್ರೇಜಿ ಮಾತ್ರ. ಖುಷಿ ಆಗ್ತದೆ, ಫಸ್ಟ್ ಟೈಮ್ ಗಾಡಿ ಎತ್ಕೊಂಡು ಮುಂದೆ ಎದಕ್ಕೆ ಹೋಗ್ತಾ ಇರೋದು ಗುರು. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸಖತ್ ಖುಷಿ ಗುರು. ಇಲ್ಲಿ ನೋಡಿ ಹೆಂಗೈತೆ, ಫಸ್ಟ್ ಟೈಮ್ ಓಡಿಸ್ತಾ ಇರೋದು ಹಿಂಗೆ. ಸೊ ಇಲ್ಲಿ ನೋಡಿ ಹೆಂಗಿದೆ, ಅವನ ಗಾಡಿ ಬರೋಣ ಅನ್ಸುತ್ತೆ. ತಾತ ಸ್ವಲ್ಪ ಸೈಡ್ ಪ್ಲೀಸ್. ಸೈಡ್ ಬ್ರದರ್, ಸೈಡ್ ಬ್ರದರ್, ಸೈಡ್ ಬ್ರದರ್. ಗಾಡಿ ಎತ್ಕೊಂಬರ್ತಾಯಿದ್ರೆ ಹೆಂಗೈತೆ ಗೊತ್ತಾ ಖುಷಿ ಗುರು. ಆದರೆ ಇದು ಬಂದ್ಬಿಟ್ಟು ಎರಡು ಕಡೆ ಅಂದರೆ ಏನೋ ಎರಡು ಡಿಸ್ಟಿಕ್ ಕನೆಕ್ಟ್ ಆಗುವಂತಹ ಒಂದು ಬ್ರಿಡ್ಜ್ ಇದು. ಕ್ರೇಜಿಯಾಗಿದೆ. ಕೆಳಗಡೆ ನೋಡ್ರಿ ಹೆಂಗೈತೆ ನೀರು. ನಮ್ಮ ಒಂದು ಗಾಡಿ ಬರುತ್ತೋ ಇಲ್ವೋ ಗೊತ್ತಿಲ್ಲ, ನೋಡಿ ಹೆಂಗಿದೆ. ಖುಷಿ ಆಗ್ತದೆ ಗುರು. ಎಲ್ಲಿ ನೋಡಿ, ಅಲ್ಲಿ ಮುಂದೆ ನೋಡಿ ಹೆಂಗಿದೆ, ಫುಲ್ಲು ಫಾಗ್ ಅದು.
ನಾನು ಬಂದಾಗ ಕಾರಲ್ಲಿ ಬಂದರೆ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಲ್ಲ. ಸೊ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತಂದರೆ ಗಾಡಿಲೇ ಬರಬೇಕು. ಏನರಲ್ಲಿ ಗಾಡಿಲೇ ಬರಬೇಕು. ಇದರಲ್ಲಿ ಸೈಡಿಗೆ ಬಾಕ ಸೈಡಿಗೆ ಬಾಕ ಸೈಡಿಗೆ ಬಾಕ ಸೈಡಿಗೆ ಬಾಕ. ಸೊ ಇದು ಬಂದ್ಬಿಟ್ಟು 2 ಡಿಸ್ಟಿಕ್ ಕನೆಕ್ಟ್ ಮಾಡುವಂತಹ, ಡಿಸ್ಟಿಕ್ ಅನಿಸುತ್ತೆ, ಡಿಸ್ಟಿಕ್ಗೆ ಕನೆಕ್ಟ್ ಮಾಡುವಂತಹ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ನಮ್ಮೊಂದೆಲ್ಲ ಗಾಡಿ ಬರಲ್ಲ. ಬಂದ 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 ಅಮ್ಮ. ನಾಲ್ಕು ಗಂಟೆಗೆ ಬಿಟ್ಟು ಮತ್ತೆ ಈಗ ಇದು ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ಹಾಕ್ತಿರ್ತೀವಿ. ನಂದು ಚಾನಲ್ ಇದೆ, ಸೊ ಅದರಲ್ಲಿ ಹಾಕ್ತಾ ಇರ್ತೀನಿ ವೀಡಿಯೋಸ್ನೆಲ್ಲ. ಸೊ ಅದಕ್ಕೆ ಇದು ಬ್ರಿಡ್ಜ್ ಮೊದಲು ನೋಡಿದ್ದೆ, ಕಾರಲ್ಲಿ ಬಂದಾಗ ನೋಡಿದ್ದೆ. ಸುಮ್ಮನೆ ಹಾಗೆ ನೋಡೋಣ ಅಂತ ಅಂದ್ಬಿಟ್ಟು ಗಾಡಿದಲ್ಲಿ ಬಂದಿದ್ದು. ಈಗ ಹೊನ್ನಾವರ, ಕಾರವಾರ, ಗೋವಾ, ಹೊನ್ನಾವರದಿಂದ ಮಂಗಳೂರು ಕೋಸ್ಟಲ್ ರೋಡಲ್ಲಿದ್ದೀನಿ. ಚೆಕ್ ಮಾಡೋಣ ನೋಡಿ, ಆನ್ ದ ವೇನೇ ಇರೋದು ಅದು. ಐತೆ 5:30 ಅಂತಲೇ ಇರೋದು. ಬಟ್ ಇದು ಇರುತ್ತಲ್ಲ, ಇಂಡಿಪೆಂಡೆನ್ಸ್ ಡೇಗೆ ಅಂತ ಬಿಟ್ಟಿರ್ತಾನಲ್ಲ, ಆನ್ ದ ವೇನೇ ತಾನೆ ಒಳಗಡೆ ಇರೋದು. ಚೆಕ್ ಮಾಡೋಣ, ಇಲ್ಲ ಅಂತಂದರೆ ವಾಪಸ್ ಹೋಗೋಣ ಅಷ್ಟೇ. ನಾನು ಲೂಸಿನ ಕೋಸ್ಟಲ್ ಏರಿಯಾಗೆ ಕರ್ಕೊಂಬಂದಿದ್ದೀನಿ ಬೆಂಗಳೂರಿಂದ. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಪಾಪ ಬೆಂಗಳೂರು ಮೈಸೂರು ಅಷ್ಟೇ ನೋಡಿತ್ತು. ಮತ್ತು ಮೊನ್ನೆ ತಿರುಪತಿಗೆ ಹೋಗ್ಬಿಟ್ಟು ಬಂತು. ಇವಾಗ ಗೋಕರ್ಣ ನೋಡ್ತೈತಮ್ಮ ನಮ್ಮ ಗಾಡಿ. ಗೋಕರ್ಣ ಯಾವುದಿದು ಇಷ್ಟೊಂದು ದೂರ ಹೊಡಿತೈತೆ? ಬಡಗಣಿ ನದಿ ಎಷ್ಟು ಜೋರಾಗಿರ್ತೈತೆ ನೋಡಿದ್ರು. ತುಂಬಿ ತುಳುಕ್ತಾ ಐತೆ ನೀರು ಮಾತ್ರ. ಕುದುರೆ ನುಗ್ಗದೆ ರೇಣುಬಾ. ಜೈ ರೇಣುಬಾ, ಏನು ಸಮಾಚಾರ? ಸೊ ಈಗ ಕುಮಟ ಬಿಟ್ಟು ಮುಂದೆ ಬಂದಿದ್ದೀವಿ. ಫುಲ್ಲು ಮಳೆ ಗಿಳೆ ಎಲ್ಲ ಹೊಡೆದು ನಿಂತೈತೆ. ಎಲ್ಲ ಕಡೆ ನದಿ ತುಂಬಿ ಹರಿತಾ ಇದೆ. ಕಾರವಾರ 65 ಕಿಲೋಮೀಟ್ರು. ಯಾವುದು ಏನೋ ಸಾಕ್ಷಿ ಇತ್ತು, ನಮ್ಮ ಅಗ್ನಿ ಸಾಕ್ಷಿನ. ಅಯ್ಯೋ, ಅಗ್ನಿ ಸಾಕ್ಷಿನ ತುಂಬಿ ಹರಿತಾ ಐತೆ ಮಾತ್ರ. ಅದೆಷ್ಟು ಧೈರ್ಯ ಮಾಡೋ ಜನಕ್ಕೆ ಹೋಗ್ತಾರೆ, ಹೆಂಗೆ ಹೋಗ್ತಾರಪ್ಪ. ಶಿರ್ಸಿಗೆ ಹೋಗ್ಬಿಟ್ಟು ಹಿಂಗೆ ಬರೋದು. ಓಕೆ, ಹಿಂಗೂ ಬರ್ಬೋದು ನಾವು ಬೆಂಗಳೂರಿಂದ ಬಂದರೆ. ಮಿರ್ಜಾನ್ ಫೋರ್ಟು ಲೈಟಿಂಗ್ಸನು ಇದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಇದು ಇಂಡಿಪೆಂಡೆನ್ಸ್ ಡೇಗೆ ಫುಲ್ ಲೈಟಿಂಗ್ಸ್ ಎಲ್ಲ ಮಾಡೋರೆ ಅಂತ. ಇನ್ ಕೇಸ್ ಇದ್ದರೆ ಓಕೆ, ಇಲ್ಲ ಅಂತಂದರೆ ಬ್ಯಾಕ್ ಟು ಗೋಕರ್ಣ ಆನ್ ದ ವೇನೇ ತಾನೆ ಅಂತ ಅಂದ್ಬಿಟ್ಟು ಹೋಗ್ತಾ ಇರೋದು. ಇಲ್ಲಾಂದಿದ್ರೆ ಹೋಗ್ತಾ ಇರಲಿಲ್ಲ.
ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಫುಲ್ ಇಂಡಿಪೆಂಡೆನ್ಸ್ ಡೇಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ನೋಡೋಣ, ಅಪ್ಪಿತಪ್ಪೇನಾದ್ರೆ ಬಿಟ್ಟರೆ ಡ್ರೋನ್ ಹಾರ್ಸೋಣ. ಅಮೃತ್ ಮಹೋತ್ಸವ್. ಸೊ ಇದೇ ಮಿರ್ಜಾನ್ ಫೋರ್ಟು. ಇಂಡಿಪೆಂಡೆನ್ಸ್ ಡೇಗೆ ಫುಲ್ಲು ಸಖತ್ ಮಾಡೋಕ್ಕವ್ರೆ. ಸೊ 75th ಇಂಡಿಪೆಂಡೆನ್ಸ್ ಡೇ ಇದು. ನೋಡಿ ಚೆನ್ನಾಗಿದೆ ಕೋಟೆ ಒಳಗಡೆ. ನಾಳೆ ಆದರೆ ಹೋಗೋಣ. ಸೊ ನೈಟ್ ವಿಷನ್ ಹಿಂಗಿರುತ್ತೆ. ನಾಳೆ ಅಪ್ಪಿ ಹೋದರೆ ಮಾರ್ನಿಂಗ್ ವಿಷನ್ ತೋರಿಸ್ತೀನಿ. ಇದು ಕೋಟೆದು. ಸೊ ನಾವು ರೂಮ್ ಮಾಡಿರೋದು ಬಂದು ಇಲ್ಲಿ ಕುಮಟಾ ಹತ್ರ. ಸೊ ಈ ಕಡೆ ಆ ಕಡೆ ಸ್ವಲ್ಪ ಗ್ಯಾಪು, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ರೂಮು ಬೇರೆ ಕಡೆ ಆಯಿತು. ಸೊ ಗೋಕರ್ಣ ನಾಳೆ ನೋಡೋಣ. ನನಗೂ ಗೊತ್ತಿರಲಿಲ್ಲ ರೂಮ್ ಈ ಕಡೆ ಐತೆ ಅಂದ್ಬಿಟ್ಟು. ಆಮೇಲೆ ನೋಡಿದ್ರೆ ರೂಮ್ ಬಂದುಬಿಟ್ಟು ಕುಮಟಾ ಕಡೆಯಿಂದ ಬರ್ಬೇಕು. ಆ್ಯಕ್ಚುಲಾಗಿ ಅಲ್ಲಿ ಸೆಂಟ್ರಲ್ಲಿ ಒಂದು ನದಿ ಅಡ್ಡ ಇದೆ ಗೋಕರ್ಣಗೆ ಮತ್ತು ಈ ಕಡೆಗೆ. ಏನು ಹೇಳಿ, ಸೀನ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಏನೇನು ಮಾಡೋಕ್ಕಾಗಲ್ಲ, ಆಲ್ರೆಡಿ ಪೇ ಮಾಡಿಬಿಟ್ಟಿದ್ದೀವಿ ಅಮೌಂಟ್ನ. ಹೋಗೋದು ಅಷ್ಟೇ, ಸ್ಟೇ ಆಗೋದು. ನೋಡೋಣ ನಾಳೆ. ಹಂಗಿದ್ರು ಇಲ್ಲಿಂದ ಹತ್ರ ಆಗುತ್ತೆ, 1 hour. ನೋಡೋಣ, ಅಲ್ಲಿ ಸುತ್ತಾಡ್ಕೊಂಬಂದು ಆಮೇಲೆ ಏನೋ ಒಂದು ಸರ್ಕಸ್ ಮಾಡೋದು. ಸೊ ಇದು ಯಾವುದೋ ರೆಸಾರ್ಟ್ ರೋಡ್ ಅಂತೆ, ಕಾಡು ಒಳಗಡೆ ಇದೆ ಗುರು. ಲೈಟೇ ಇಲ್ಲ. ವಿಟೆಕ್ ಕಂಪ್ಯೂಟರ್ ಎಜುಕೇಷನ್ನ. ಓ ಆಫ್ ರೋಡಿಂಗು. ಎಲ್ಲೋ ಕಾಡೊಳಗಡೆ ಕರ್ಕೊಂಡು ಹೋಯ್ತೈತೆ. ಬಿಟ್ರೆ ನೆಕ್ಸ್ಟ್ ಸಮುದ್ರಕ್ಕೆ ಕರ್ಕೊಂಡು ಹೋಗಂಗೈತೆ. ನಾವು 3 ತೋಪೊಳಗಡೆ ಹೋದಂಗೈತಲ್ಲ. ಎಲ್ಲ ಓಹೋ ಗುರುವೇ ಇದೇನಾ? ಗುರು ಸಮುದ್ರ ಗುರು ಇದು ಸಮುದ್ರ ತಾನೇ ಇದು? ಓ ಇದೇನಾ? ಎಲ್ಲ ಹೋಗ್ತೈತಿ. ಇಲ್ಲೇ ತೋರಿಸಿ, ಇಲ್ಲೇ ಸ್ಟಾಪ್ ಮಾಡೋಯ್ತಾ? ಅದೇ ಇರ್ಬೇಕು ಮೇ ಬಿ. ಓ ಸಮುದ್ರದ ಮುಂದೆ ಐತೆ ಗುರು. ತೋಟದೊಳಗಡೆ ಟೆಂಟ್ ಅಷ್ಟೇ.